ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈಗಾಗಲೇ RSSಗೆ ಪತ್ರವನ್ನು ಬರೆದು ಬೇಕಾದಂಥ ಮಾಹಿತಿಗಳನ್ನು ಕೇಳಿದ್ದಾರೆ. ಒಟ್ಟು 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಆದಷ್ಟು ಶೀಘ್ರವಾಗಿ ಉತ್ತರಿಸಿ ಎನ್ನುವಂಥ ಮನವಿಯನ್ನು ಕೂಡ ಮಾಡಿದರು. ಇದಾದ ಬಳಿಕ ಇವತ್ತು ಮತ್ತೆ ಮಾತನಾಡಿರುವಂಥ ಗೃಹ ಸಚಿವರು 100 ವರ್ಷದ ಸಂಸ್ಥೆ, ಅವರ ಬಳಿ ಎಲ್ಲ ದಾಖಲೆ ಇರುತ್ತೆ, ನಾನು ಇನ್ನೂ ವೇಟ್ ಮಾಡ್ತೀನಿ, ಅವರ ಬಳಿ ಏನು ದಾಖಲೆ ಇದೆಯೋ ಅದನ್ನು ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ದಾಖಲೆ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮುಖಕ್ಕೆ ಬಿಸಾಡ್ತಿದ್ರು, ಆದರೆ ಅವ್ರ ಬಳಿ ದಾಖಲೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಡ್ತಾರೆ. ಈಗಾಗಲೇ ಮುಂದೆ ಏನಾಗುತ್ತೆ ಒಂದು ಬೇರೆ ವಿಚಾರ. ಇದ್ರ ಜೊತೆಗೆ ಈಗ ಗೃಹ ಸಚಿವರು ಮಾಡ್ತಾ ಇರುವಂಥ ಆರೋಪಕ್ಕೆ ಅಂತ BJP ನಾಯಕರು ಕೂಡ ಮಾತನಾಡ್ತಿದ್ದಾರೆ. CT ರವಿ, ತೇಜಸ್ವಿ ಸೂರ್ಯ ಆದಿಯಾಗಿ ಅನೇಕ ನಾಯಕರು ಗೃಹ ಸಚಿವರ ನಡೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೂರು ವರ್ಷ ಕಾದಿದ್ದೀರಂತೆ ಒಂದು ಡಾಕ್ಯುಮೆಂಟಿಗೆ, ಇನ್ನೂ ಒಂದು ತಿಂಗಳು ಕಾಯಕ್ಕೆ ನ್ಯೂಸ್ ಸೈಕಲ್ ಅಲ್ಲಿ ಕಂಟಿನ್ಯೂಸ್ ಆಗಿರ್ಬೇಕು. 100 ವರ್ಷದ ಇತಿಹಾಸದ ದೇಶಭಕ್ತರಿದ್ದಾರೆ ಇವರೆಲ್ಲರೂ. BJPನಲ್ಲಿ ದಲಿತರು ಆಳು ಮಕ್ಕಳಾಗಿ ಸಾಕ್ತಾ ಇದ್ದಾರೆ. ಕರ್ನಾಟಕಕ್ಕೆ ಏನಾದರೂ ಹೊಸ ಕಂಪನಿ ಸ್ಟಾರ್ಟ್ ಆಯ್ತಾ? ಜಾಗ ಹೊಡೆಯುವಂತ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂತ ಸಂಸ್ಥೆ ಅಲ್ಲ. ಅಧಿಕಾರದ ಅಹಂಕಾರದಲ್ಲಿ ಮೆರೆದವರು ಮಣ್ಣಿನ ಜೊತೆಗೆ ಮಣ್ಣಾಗಿ ಹೋಗಿದ್ದಾರೆ. ರಾಜಕೀಯ ಸಂಘರ್ಷ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸುತ್ತ ರಾಜಕೀಯ ಸಂಘರ್ಷ ಸೃಷ್ಟಿಯಾಗಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಧ್ವನಿ ಎತ್ತುವ ಮೂಲಕ ಕದನ ಕಣದ ಧೂಳೆಬ್ಬಿಸಿದ್ದಾರೆ. ಗೃಹ ಮಂತ್ರಿಯ ಮಾತಿನಿಂದ ಕೆರಳುತ್ತಿರುವ ಕೇಸರಿ ಕರಿಗಳು ಅಭಿವೃದ್ಧಿ ಹಾಗೂ ಆಡಳಿತದ ವಿಚಾರವನ್ನ ಮುಂದಿಟ್ಟು ಕೌಂಟರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ RSSನ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿ ಮುಂದುವರೆದಿದೆ. ಮತ್ತೊಂದು ಕಡೆ ರಾಜ್ಯ BJPಯ ನಾಯಕರು ಆಡಳಿತ ಮತ್ತು ಅಭಿವೃದ್ಧಿಯ ವಿಚಾರಗಳತ್ತ ಗಮನ ಹರಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸದ್ಯ RSSನ ಸುತ್ತ ಸೃಷ್ಟಿಯಾಗಿರುವಂತಹ ಈ ರಾಜಕೀಯ ಸಂಘರ್ಷ ಮತ್ತೊಂದು ಹಂತ ತಲುಪುವ ಸಾಧ್ಯತೆ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಹೇಳಿಕೆ ಕೊಡೋದು ಹೊಸದೇನೂ ಅಲ್ಲ. ಹಲವು ಸಲ ಸಂಘ ಪರಿವಾರದ ವಿರುದ್ಧ ವಾಗ್ಬಾಣಗಳ ಸುರಿಮಳೆಗೈದಿದ್ರು. ಇಷ್ಟೇ ಯಾಕೆ, ಇತ್ತೀಚೆಗೆ RSS ಮುಖ್ಯಸ್ಥರಿಗೆ ಪತ್ರ ಬರೆದು ನೋಂದಣಿ ಕೇಳಿದ್ರು. ಇದೇ ಪತ್ರದ ಮುಂದುವರಿದ ಭಾಗ ಎಂಬಂತೆ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ 1 ವಾರ ಆಗಿದೆ ಅಷ್ಟೇ, ನಾನು ಕಾಯುತ್ತೇನೆ, ಯಾರಿಗೂ ಕಾನೂನಿನ ಚೌಕಟ್ಟು ಮೀರಲು ಬಿಡಲ್ಲ ಎಂದಿದ್ದಾರೆ. ಒಟ್ಟು ಈಗ 1 ವಾರ ಆಗಿದೆ ಸರ್. 100 ವರ್ಷದ ಇತಿಹಾಸದ ದೇಶಭಕ್ತರಿದ್ದಾರೆ ಇವರೆಲ್ಲರೂ. ಎಲ್ಲೋ ಇಟ್ಟಿರ್ತಾರೆ, ನಾಗ್ಪುರ್ನಲ್ಲೇ ಇಟ್ಟಿರ್ತಾರೋ, ಕೇಶವ್ ಕೃಪಾನಲ್ಲಿ ಇಟ್ಟಿರ್ತಾರೋ, ಯಾವುದೋ ಸರ್ಸಂಚಾಲಕ್ ಮನೆಯಲ್ಲಿ ಇಟ್ಟಿರ್ತಾರೋ, ತರ್ತಾರಲ್ಲ ಇವತ್ತಿಲ್ಲ ನಾಳೆ ದಾಖಲೆಗಳು ತರ್ತಾರೆ. ಯಾಕೆ ಅಷ್ಟಾದ? ಸ್ವಲ್ಪ ಟೈಮ್ ಕೊಡಿ, ಕಾನೂನಾತ್ಮಕವಾಗೇ ಮಾಡಬೇಕು. ಆ ಚೌಕಟ್ಟನ್ನು ನಾನು ಮೀರೋಕ್ಕಾಗಲ್ಲ, ಅವರು ಮೀರೋಕ್ಕಾಗಲ್ಲ, ನಾನು ಅವರಿಗೆ ಮೀರಕ್ಕೂ ಬಿಡೋದಿಲ್ಲ. ಅದಕ್ಕೆ ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಚತುರ್ವರ್ಣದಲ್ಲಿ ನಂಬಿಕೆ ಇದೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಯಾರೂ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು. BJPನಲ್ಲಿ ದಲಿತರು ಆಳು ಮಕ್ಕಳಾಗಿ ಸಾಕ್ತಾ ಇದ್ದಾರೆ. RSS ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು BJP ನಾಯಕರ ನಡುವಿನ ಮಾತಿನ ಸಮರ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ. BJP ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸುತ್ತಿರುವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಎಂಟ್ರಿ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಸುದ್ದಿಗೋಷ್ಠಿ ನಡೆಸಿ ಅಂಕಿ ಅಂಶಗಳೊಂದಿಗೆ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ನೋಡಿ, ಅವರ ಡಿಪಾರ್ಟ್ಮೆಂಟ್ನ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಇಟ್ಕೊಂಡು ನಾನೊಂದು ದಿವಸ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಅವ್ರಿಗೆ ಯಾರೋ ಒಳ್ಳೆ PR ಅಡ್ವೈಸರ್ ಇದ್ದಾರೆ. ನೀವು ದಿನಾ ಸುದ್ದಿಲಿ ಇರಬೇಕು ಅನ್ನೋಕ್ಕೆ, CMಗಿಂತ ಜಾಸ್ತಿ ನೀವು TV ಬರ್ತಾ ಇರಬೇಕು ಅನ್ನೋದಕ್ಕೆ ಇದೇ ಐಡಿಯಾ ಸರ್. ನೀವು ದಿನಾ RSSಗೆ ಅಟ್ಯಾಕ್ ಮಾಡಬೇಕು, ಅವಾಗ CM ಏನು ನಿಮ್ಗಿಂತ ಜಾಸ್ತಿ, CMಗಿಂತ ಜಾಸ್ತಿ ಕವರೇಜ್ ನಿಮ್ಮದೇ ಬರುತ್ತೆ. ಆಮೇಲೆ ರಾಹುಲ್ ಗಾಂಧಿ ದಿನ ನೋಡ್ತಾ ಇರ್ತಾರಲ್ಲ TV, ಅವರಿಗೆ ನಿಮ್ಮನ್ನು ನೋಡಿ ಖುಷಿ ಆಗುತ್ತೆ ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ. ಅವರು ವೆರಿ ಗುಡ್ ಅಡ್ವೈಸರ್. ಸೊ ನೀವು ಏನ್ ಮಾಡ್ತೀರಾ, ಬಂದು ನಮಗೆ ಕೇಳ್ತೀರಾ, ಹಿಂಗಂದ್ರಂತಲ್ಲ ಅವರು, ಅದಕ್ಕೇನು ಅಂತ. ಅದಕ್ಕೊಂದು ಕೌಂಟರ್. ನ್ಯೂಸ್ ಸೈಕಲ್ ಅಲ್ಲಿ ಕಂಟಿನ್ಯೂಸ್ ಆಗಿರ್ಬೇಕು. ಇನ್ವೆಸ್ಟ್ಮೆಂಟ್ ಬಂತಾ, ಹೊಸ ಕಂಪ್ನಿಗಳು ಬಂತಾ, FDI ಬಂತಾ, ಕರ್ನಾಟಕಕ್ಕೆ ಏನಾದರೂ ಹೊಸ ಕಂಪ್ನಿ ಸ್ಟಾರ್ಟ್ ಆಯ್ತಾ? ಏನಿಲ್ಲ. ಕರ್ನಾಟಕದಿಂದ ಬಿಟ್ಟು ಹೋಗ್ತಿರುವಂಥ ಕಂಪ್ನಿಗಳು ಹೈದರಾಬಾದ್ಗೆ, ತಮಿಳುನಾಡಿಗೆ, ಇನ್ನೊಂದು ಕಡೆ ಹೋಗ್ತಾ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇರೋದು, ಅದ್ರ ಪ್ರಶ್ನೆ ಇಲ್ಲ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಧಾನ ಪರಿಷತ್ ಸದಸ್ಯ CT ರವಿ ಕೂಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಡ್ರಗ್ಸ್ ಸಮಸ್ಯೆ, ಅಕ್ರಮ ವಲಸಿಗರ ವಿಚಾರ ಹಾಗೂ ಭದ್ರತಾ ಸವಾಲುಗಳ ಬಗ್ಗೆ ಗಮನ ಹರಿಸುವ ಬದಲು RSS ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ಧಾರ್ಥ ಟ್ರಸ್ಟ್ನ ವಿಚಾರ ಮುಂದಿಟ್ಟು ಕಿಡಿಕಾರಿದ್ದಾರೆ. ಅವ್ರಿಗೆ ಮಾಡೋದಕ್ಕೆ ತುಂಬ ಕೆಲಸಗಳಿದ್ದಾವೆ, ಗಮನ ಹರಿಸ್ಲಿ. ಡ್ರಗ್ಸ್ ಕ್ಯಾಪಿಟಲ್ ಆಗ್ತಾ ಇದೆ ಕರ್ನಾಟಕ, ಇದ್ರ ಕಡೆ ಗಮನ ಹರಿಸ್ಲಿ. ಕಾಲಾಯ ತಸ್ಮೈ ನಮಃ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾಲಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕಾಲ ಉತ್ತರ ಕೊಡುತ್ತೆ. ಅಧಿಕಾರದ ಅಹಂಕಾರದಲ್ಲಿ ಮೆರೆದವರು ಮಣ್ಣಿನ ಜೊತೆಗೆ ಮಣ್ಣಾಗಿ ಹೋಗಿದ್ದಾರೆ. ಸಿದ್ಧಾರ್ಥ ಬುದ್ಧ ಟ್ರಸ್ಟ್ ಮಾಡಿಕೊಂಡು KDB ಜಾಗ ಹೊಡೆಯುವಂತ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂತ ಸಂಸ್ಥೆ ಅಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ.
6 ಎಕರೆ KDB ಜಮೀನು ಹೊಡಿಬೇಕು ಅಂದರೆ ಅಂಥ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಭೂಮಿಯನ್ನು ಪಡ್ಕೊಳ್ತಾರೆ. ಒಟ್ಟಾರೆ ಆರ್ಎಸ್ಎಸ್ ವಿಚಾರ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಪ್ರಮುಖ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸಿದೆ. ಈ ವಾಕ್ಸಮರ ಯಾವ ಹಂತಕ್ಕೆ ತಲುಪಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.